ಗೃಹಲಕ್ಷ್ಮಿ ಯೋಜನೆಯಿಂದ ಬಂದಂಥ ಹಣವನ್ನು ಕೂಡಿಟ್ಟು ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಒಂದು ಭಾವಚಿತ್ರವನ್ನು ಕೆತ್ತನೆ ಮಾಡಿ ಒಂದು ಡೋರನ್ನು ಅಳವಡಿಸಿರ್ತಕ್ಕಂಥದ್ದು ಸಾಕಷ್ಟು ಅತ್ಯಾಕರ್ಷಣೀಯವಾಗಿ ಒಂದು ಸಿದ್ದರಾಮಯ್ಯನವರ ಭಾವಚಿತ್ರವನ್ನು ಆ ಡೋರ್ಗೆ ಕೆತ್ತನೆ ಮಾಡಿರ್ತಕ್ಕಂಥದ್ದು ಕಲಾವಿದನ ಒಂದು ಕೈ ಚಳಕನ್ನು ಕೂಡ ಇಲ್ಲಿ ನೋಡ್ತಾ ಹೋಗ್ಬೋದು. ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಅವರ ಭಾವಚಿತ್ರ ಇರ್ತಕ್ಕಂಥ ಮತ್ತು ಅವರ ಹೆಸರಿನ ಮೇಲೆ ಆ ಒಂದು ಕೆತ್ತನೆ ಮಾಡಿರ್ತಕ್ಕಂಥದ್ದು. ಇನ್ನು ಕೆಳಗಡೆ ಭಾಗದಲ್ಲಿ ಗೃಹಲಕ್ಷ್ಮಿ ಯೋಜನೆಯಿಂದ ಯೋಜನೆ ಅಂತ ಬರೆಸಿರ್ತಕ್ಕಂಥದ್ದು. ಪ್ರಮುಖವಾಗಿ ಇಲ್ಲಿ ಬರೋಬ್ಬರಿ 15 ತಿಂಗಳ ಕಾಲ ಏನು ಗೃಹಲಕ್ಷ್ಮಿ ಯೋಜನೆಯಿಂದ ಬಂದಂಥ ಹಣವನ್ನು ಕೂಡಿಟ್ಟು ಈ ಒಂದು ಭಾವಚಿತ್ರ ಇರ್ತಕ್ಕಂಥ ಬಾಗಿಲು ಮನೆಯ ಪ್ರಮುಖ ಬಾಗಿಲನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಇಲ್ಲಿ ತಿಪ್ಪೇಸ್ವಾಮಿ ಮತ್ತು ಪಾರ್ವತಮ್ಮ ದಂಪತಿಗಳು ಈ ಒಂದು ಕಾರ್ಯ ಮಾಡಿರ್ತಕ್ಕಂಥದ್ದು. ಇನ್ನು ಈ ಭಾವಚಿತ್ರ ಅಳವಡಿಸಿರ್ತಕ್ಕಂಥ ಕಲಾವಿದರು ನಮ್ಮ ಜೊತೆಗಿದ್ದಾರೆ. ಇದನ್ನು ಯಾವ ರೀತಿಯಾಗಿ ಕೆತ್ತನೆ ಮಾಡಿದರು ಅನ್ನೋದ್ರ ಕುರಿತು ಅವರಿಂದಲೇ ಒಂದು ಮಾಹಿತಿ ಪಡೆಯುವಂಥ ಕೆಲಸ ಮಾಡ್ತೀನಿ. ಸರ್, ಪ್ರಮುಖವಾಗಿ ಈ ಕೆತ್ತನೆ ಮಾಡುವಂಥ ಸಂದರ್ಭದಲ್ಲಿ ಏನೇನೆಲ್ಲ ನಿಮ್ಗೆ ಸವಾಲುಗಳಿದ್ವು, ಯಾವ ರೀತಿಯಾಗಿ ಇದನ್ನು ಕೆತ್ತನೆ ಮಾಡಿದಿರಿ? ಈ ಚಾನಲ್ಗೆ ನನ್ನ ನಮಸ್ಕಾರ. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕು ಖಾನಾವಸಳ್ಳಿ ಹೋಬಳಿಯ ಕೊನೆ ಬೋಂಡ್ರಾಗಿರ್ತಕ್ಕಂಥ ಕೆಂಚಮ್ಮನಹಳ್ಳಿ ಗ್ರಾಮವಾಸಿಯಾದ ತಿಪ್ಪಣ್ಣ ಪಾರ್ವತಮ್ಮನವರು ಈಗ 3-4 ತಿಂಗಳಿಂದ ನನಗೆ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಬಂದಿರತಕ್ಕಂಥ ರೊಕ್ಕನ ಅವಶ್ಯಕತೆ ಇಲ್ದಂಗೆ ಬಳಸೋಕ್ಕಾಗಲ್ಲ ಅಂತ ಹೇಳಿದ್ರು ಸರ್. ಆ ಉದ್ದೇಶಕ್ಕೆ ಅವ್ರು ಮನೆ ಕೆಲಸ ಮಾಡಿರ್ತಕ್ಕಂಥ ನನ್ನ ಕಾರ್ಪೆಂಟ್ರು ದುರ್ಗೇಶ್ ಅವರಿಂದ ಇವ್ರು ನನ್ನ ಗಮನಕ್ಕೆ ತಂದರು. ಅಣ್ಣ ಇದು ಭಾಳ ದಿವಸಗೈತೆ ಅಣ್ಣ, ಬೇರೆ ಕಡೆಯಿಂದ ಎಲ್ಲೆಲ್ಲೇ ಹಾಕ್ಸ್ಕೋಬೇಕು, ನನ್ನ ಕೈಲಿ ಆಗಲ್ಲ ಅಣ್ಣ ಅಂತಂದೆ. ಇಲ್ಲಿ ದುರ್ಗೇಶ್, ನೀನು ಏನು ಮಾಡ್ತೀಯ ಏನು ಬಿಡ್ತೀಯ ಗೊತ್ತಿಲ್ಲ, ನಾನು ನಿನ್ನ ಹತ್ರ ಕೆಲಸ ಮಾಡಿಸೀನಿ, ನೀನೇ ಮಾಡಬೇಕು. ಈ ಗೃಹಲಕ್ಷ್ಮಿ ಯೋಜನೆ ಬೇರೆ ಕಡೆ ನಾನು ಉಪಯೋಗಿಸೋಕೆ ಅಮೌಂಟ್ ಉಪಯೋಗಿಸೋಕೆ ನಾನು ಹೆಂಡ್ತಿ ಒಪ್ತಾ ಇಲ್ಲ, ನಾನು ಇದನ್ನೇ ಮಾಡಬೇಕು. ನೀನು ಏನಾದರೂ ಮಾಡಿ ಬೇರೆಗೆ ಹೇಳೋದು ನನ್ನ ಧರ್ಮ ಅಲ್ಲ, ನೀನು ಕೆಲಸ ಮಾಡಿದಾನಾಗಿ ನೀನೇ ಮಾಡ್ಬೇಕನ್ನೋ ಉದ್ದೇಶಕ್ಕೆ ನನ್ನ ಹತ್ರ ಬಂದು ರಿಕ್ವೆಸ್ಟ್ ಮಾಡ್ಕೊಂಡಾಗ ಇಲ್ಲಿ ಹೋಗ್ತಾ ಕನವಸಳಿ ಹೋಗ್ತಾ ಬರ್ತಾ ನನ್ನ ಹತ್ರ ಕೇಳ್ಕೊಂಡಾಗ ನಾನು ಅವರಿಗೆ ಆಶ್ವಾಸನೆ ಕೊಟ್ಟೆ. ಆಯ್ತಣ್ಣ, ಇದರಿಂದ ಎಷ್ಟೇ ಸಮಸ್ಯೆ ಬರಲಿ ನಾನು ಶ್ರದ್ಧೆ ವಹಿಸ್ತೀನಿ, ನಾನು ಭಾಗವಹಿಸ್ತೀನಿ, ಇದ್ರ ಬಗ್ಗೆ ನನಗೆ ಅಭಿಮಾನಿ ಐತಣ್ಣ ಅಂಥೇಳಿ ಇದನ್ನು ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಬಂದಿರತಕ್ಕಂಥ ಅಮೌಂಟು ಅವ್ರ ಹತ್ರ 27,500 ರೂಪಾಯಿ ಅಮೌಂಟ್ ತಗೊಂಡು ಅದರಿಂದ ವೆಚ್ಚ ಆಗಿರ್ತಕ್ಕಂಥ ಅಮೌಂಟಿಗೆ ಅವರು ಸ್ಪಂದಿಸಿರು ನನಗೆ. ಅಣ್ಣ, ಈ ಅಮೌಂಟ್ ನನಗೆ ಆಗಲ್ಲ ಅನ್ನೋದಕ್ಕೆ ಆಯ್ತು ನಾನು ಕೈಲಿಂದ ಕೊಡ್ತಂತ ತಿಪ್ಪಣ್ಣವರು ಒಪ್ಪಿಗೆಂದು 28ರಿಂದ 35,000 ಅಮೌಂಟ್ ಆಗಿರ್ತಕ್ಕಂಥ ಈ ಶಿಲ್ಪಿಯನ್ನು ಸಿದ್ದರಾಮಯ್ಯನವರನ್ನು ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನ ಫೋಟೋ ಕೆಳಗಡೆ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ನಾವು ಇದನ್ನು ಮಾಡಲೇಬೇಕು, ಈ ಥರ ಇರಲೇಬೇಕನ್ನೋ ಉದ್ದೇಶಕ್ಕೆ ಆತ ಅಣ್ಣ ಆಗ್ಬೇಕು, ನನಗೆ ಆಯಾ ಮತ್ತಿಗೆ ಆಗ್ಬೇಕು. ಆ ಉದ್ದೇಶದಿಂದ ನಾನು ಇದನ್ನು ಮಾಡ್ತಾನೆ. ಇದರಿಂದ ಎಷ್ಟೇ ನನಗೆ ಸಮಸ್ಯೆ ಆಗಲ್ಲ ನಾನು ಮಾಡ್ತಾನೆ ಅಂತಂದು ಈಗ ಅಲ್ಲಿ ನಮ್ಮ ಅಣ್ಣರ ಆಸ್ಪತ್ರೆಗಾದ್ರೆ ಅದನ್ನ ಕೆಲಸ ಬಿಟ್ಟು ಈ ಕೆಲಸ ಮಾಡಿಕೊಟ್ಟಿನಿ. ಧನ್ಯವಾದಗಳು ಸರ್. ಎಷ್ಟು ದಿವಸ ಬೇಕಾಯಿತು, ಆಮೇಲೆ ಏನೇನೆಲ್ಲ ಸವಾಲುಗಳಿದ್ದು ನಿಮ್ಗೆ ಆ ರೀತಿಯಾಗಿ ಒಂದು ನೈಜವಾಗಿ ಬರ್ಬೇಕಂದ್ರೆ ಸರ್, ನನಗೆ ದಾವಣಗೆರೆ ಕೇಳಿದೆ, ಕೂಡ್ಲಿಗೆ ಕೇಳಿದೆ, ಕೊಟ್ಟೂರು ಕೇಳಿದೆ, ಬಳ್ಳಾರಿ ಕೇಳಿದೆ, ಹೊಸಪೇಟೆ ಕೇಳಿದೆ, ಚಿತ್ರದುರ್ಗ ಕೇಳಿದೆ. ಅವರೆಲ್ಲ ಅಮೌಂಟ್ ಜಾಸ್ತಿ ಹೇಳಿದಾಗ ನಿನ್ನ ಕೈಲಿ ಕೊಡೋಕ್ಕಾಗಲ್ಲಪ್ಪ, ಸಿಂಪಲಾಗ ಸನ್ಮಾನ್ಯ ಮುಖ್ಯಮಂತ್ರಿ ಹಾಕಿ ಕೊಡ್ತೀವಿ ಅಂತ ಹೇಳಿದರು. ಬೇಡ, ನನಗೆ ಅದು ಬೇಕಿಲ್ಲ, ಆತನ ಶಿಲ್ಪಿನೇ ನಮಗೆ ಬೇಕು ಅನ್ನೋ ಉದ್ದೇಶಕ್ಕೆ ನಾನು ನಮ್ಮ ರವೀಂದ್ರಾಚಾರಿ ಕಂಪ್ಯೂಟರ್ ಸೆಂಟ್ರ್ ಖಾನಾವಸಳ್ಳಿ ಆತನ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ. ಆತ ಮೊದಲಿಗೆ ಇದೇ ಥರ ಹೇಳಿದಿಲ್ಲ ಅಣ್ಣ, ಇದು ಆಗೋಕ್ಕಾಗಲ್ಲ ಅಂತ ಹೇಳಿದ. ಆದರೆ ರಿಕ್ವೆಸ್ಟ್ ಮಾಡ್ಕೊಂಡಿನ ಇದರಿಂದ ನನಗೆ ಲಾಭ ಐತಪ್ಪ, ನಾನು ಬಡ ಇವತ್ತು ಕೆಟ್ಟಿನಿ, ಅದರಿಂದ ಉಳ್ಕಂತೀನಿ. ಆತನಿಂದ ಈಗ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಬರ್ತಕ್ಕಂಥ ಅಮೌಂಟ್ನ ಇನ್ನೂ ಸ್ವಲ್ಪ ಅವರು ಸ್ವಂತ ಅಮೌಂಟ್ ಹಾಕಿ ಕೊಡ್ತೀವಿ ಅಂತ ಅಂದಮೇಲೆ ಇದಕ್ಕೆ ನಾನು ಸ್ಪಂದಿಸಲೇಬೇಕು. ನೀನೇನು ಮಾಡ್ತೀನಿ ಏನು ಬಿಡ್ತೀವಿ ಗೊತ್ತಿಲ್ಲ, ಆತನ ಹತ್ರ ಕೆಲಸಕ್ಕೆ ಮಾಡ್ತಾಯಿದ್ದೀನಿ ನಾನೀಗ ಮಿಷಿನಾಗ. ಆ ಉದ್ದೇಶಕ್ಕೆ ಆತ ಆಯ್ತು ದುರ್ಗಣ್ಣ, ನಿನ್ನ ಎಷ್ಟೇ ಸಮಸ್ಯೆ ಇಲ್ಲ, ನಾನು ನಿವಾಸನ ಅಂತೇಳಿ ಈ ಕೆಲಸ ನನಗೆ ಮಾಡಿಕೊಟ್ರೆ. ನಾನು ಸರಿ, ಹೆಂಗೆ ಅನ್ಸುತ್ತೆ ನಿಮಗೆ ಇದು ಭಾವಚಿತ್ರ ಒಳ್ಳೆ ರೀತಿಯಾಗಿ ಮೂಡಿ ಬಂದಿದೆ ಸಿದ್ದರಾಮಯ್ಯನವ್ರದ್ದು? ಹೆಂಗೆ ಸುಮಾರು ಕನಿಷ್ಠ ಅಂದ್ರೆ ರಾತ್ರಿ ನನಗೆ 8 ಗಂಟೆಯಿಂದ ರಾತ್ರಿ 12 ಗಂಟೆ ತನಕ ಬಿಟ್ಟಿಲ್ಲ ಸರ್. ನನಗೆ ಚಳ್ಳಕೆರೆಯಿಂದ ಫೋನು, ಮೊಳಕಾಲ್ಮೂರು ತಾಲೂಕಿಂದ ಫೋನು, ನಮ್ಮ ಕೂಡ್ಲಿಗಿಂದ ಫೋನು, ಔಟ್ ಆಫ್ ಬೇರೆ ಊರು ಕಡೆಯಿಂದ ನನಗೆ ಫೋನ್ ಬಂದು ಒಳ್ಳೆ ಕೆಲಸ ಮಾಡಿಯಪ್ಪ, ಒಳ್ಳೆ ಸಾಹಸ ಮಾಡಿ, ಅವರು ನಿನಗೆ ಭಾಳ ಸಪೋರ್ಟ್ ಮಾಡ್ಯಾರ, ಅವ್ರ ಸಪೋರ್ಟಿಗೆ ನಿನ್ನ ಸಪೋರ್ಟನ್ನು ಭಾಳ ಚೆನ್ನಾಗಿ ಯೂಸ್ ಮಾಡ್ಕೊಂಡು ಒಳ್ಳೆ ಕೆಲಸ ಮಾಡಿ ಭಾಳ ಚೆನ್ನಾಗಿದೆ ಸಿದ್ದರಾಮಯ್ಯನ ಫೋಟೋ, ಯಶಸ್ವಿಯಾಗಲಿ ನಿನಗೆ. ಇನ್ನು ಯಾವನ ಆರ್ಡರ್ ಸಿಕ್ಕರೆ ನಾವು ನಿಮಗೆ ಫೋನ್ ಮಾಡಿ ಹೇಳ್ತೀವಿ, ಕೆಲಸಗಳಿಗೆ ನಿಮಗೆ ಫೋನ್ ಮಾಡಿ ಹೇಳ್ತೀವಿ, ಒಳ್ಳೆ ಫಿನಿಶಿಂಗ್ ಕೆಲಸ ಕೊಟ್ಟು ಅಂತ ಆರಿಸಿರು ಸರ್. ಇದಿಷ್ಟು ಸಿದ್ದರಾಮಯ್ಯನವರ ಭಾವಚಿತ್ರವನ್ನು ಡೋರ್ಗೆ ಕೆತ್ತನೆ ಮಾಡಿರ್ತಕ್ಕಂಥ ಶಿಲ್ಪಿಯವರ ಮಾತಾಗಿರ್ತಕ್ಕಂಥದ್ದು. ಈ ಶಿಲ್ಪಿ ಕೆತ್ತನೆ ಆದ ಬಳಿಕ ಈಗ ಸಾಕಷ್ಟು ಬೇಡಿಕೆ ಬರ್ತಾ ಇದೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಶಿವಾನಂದ ಹೊಸಳ್ಳಿ, ನ್ಯೂಸ್ ಫಸ್ಟ್, ವಿಜಯನಗರ.